ನಮಸ್ಕಾರ, ನಾನು ಬಸವರಾಜ್. मेरे से ही जोड़ो. ये तय नहीं हो पाता है कि मुख्यमंत्री कितने दिन रहेंगे. ये तय नहीं हो पाता कि दूसरे को मौका मिलेगा कि नहीं मिलेगा. लटकाए रखा है. ಪ್ರಧಾನಿ ಮೋದಿಯವರ ಇತ್ತೀಚಿನ ಭೇಟಿ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇರುವಂತಹ 2 ರಾಜ್ಯಗಳಲ್ಲಿ ಅವರಾಡಿದಂತಹ ಮಾತುಗಳು ಬಹುದೊಡ್ಡ ಬದಲಾವಣೆಗೆ ಅಥವಾ ಕ್ಷಿಪ್ರಕ್ರಾಂತಿಗೆ ಅಥವಾ ಬಿಜೆಪಿ ನಾಯಕರು ಬಯಸುವಂತಹ ಆಪರೇಷನ್ಗೆ ಮುನ್ಸೂಚನೆ, ಮುನ್ನುಡಿ ನೀಡ್ತೀವಿಯಾ? ಕಾರಣ ಅಷ್ಟೇ, ದೇವೇಗೌಡರು ಮಹತ್ವದ ಒಂದು ಎಚ್ಚರಿಕೆಯ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂಥದ್ದು. ಜೊತೆಯಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ನಡೀತಿದೆ. KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಬಹುದು. ಇಂತಹ ಸಂದರ್ಭದಲ್ಲೇ ರಾಜೀವ್ ಚಂದ್ರಶೇಖರ್ ಅವರ ಒಂದು ಟ್ವೀಟ್ ಬೇರೆಯ ಸುಳಿವನ್ನ ನೀಡ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಮೇ ತಿಂಗಳ ಅಸಲಿ ಕ್ರಾಂತಿ, ಕ್ಷಿಪ್ರ ಕ್ರಾಂತಿ, ಕಾಂಗ್ರೆಸ್ 2 ಬಲಿಷ್ಠ ರಾಜ್ಯಗಳನ್ನ ಕಳೆದುಕೊಳ್ಳಬಹುದಾ ಅನ್ನುವಂಥದ್ದು ಒಂದು. ಅಲ್ಲಿ ರೆಡ್ಡಿ, ಇಲ್ಲಿ ಗೌಡ ಪ್ರಭಾವಿ ನಾಯಕರು, ಒಬ್ರು CM ಮತ್ತೊಬ್ರು DCM. ಕಾಂಗ್ರೆಸ್ ತೊರೆಯಬಹುದಾ? ಹೇಮಂತ್ ಬಿಸ್ವಾ ಅಥವಾ ಸುವೇಂದು ಅಧಿಕಾರಿ ತರ ತಮ್ಮ ಮೂಲ ಪಕ್ಷಗಳನ್ನ ತೊರೆದು ಬಿಜೆಪಿ ಸೇರ್ಪಡೆ ಆಗಬಹುದಾ? 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಶೇಕ್ ಆಗಬಹುದಾ? ಅಷ್ಟೇ ಅಲ್ಲ, ಹೇಮಂತ್ ಬಿಸ್ವಾ ಶರ್ಮಾ ಮತ್ತೆ ಸುವೇಂದು ಅಧಿಕಾರಿ ಮಾದರಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೈ ಕೊಡಬಹುದಾ? ಒಂದು ವೇಳೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಕರ್ನಾಟಕದಲ್ಲಿ 2028ಕ್ಕೆ ಬಿಜೆಪಿಗೆ ದೊಡ್ಡ ಲಾಭ, ಸುಲಭದ ತುತ್ತು ರಿಸಲ್ಟ್ ಆಗಿರ್ಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಿರುವಂಥದ್ದು ಅಂದ್ರೆ, ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ಪ್ರಧಾನಿ ಮೋದಿಯವರು ಆಡಿದಂತಹ 2 ರಾಜ್ಯಗಳಲ್ಲಿ ಆಡಿದಂತಹ 2 ಮಾತುಗಳನ್ನು ನೋಡಿದ್ರಿ. ಒಂದು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಅಲುಗಾಡ್ತಿದೆ. 3 ವರ್ಷದಿಂದ ಕುರ್ಚಿ ಕದನ ನಡೀತಿದೆ. ಯಾರು ಗ್ಯಾರಂಟಿಯಾಗಿ ಉಳಿತಾರೆ ಆ ಕುರ್ಚಿಲಿ ಅಥವಾ ಮತ್ತೊಬ್ಬರಿಗೆ ಅವಕಾಶ ಸಿಗೋದಿಲ್ಲ ಅನ್ನೋ ಕ್ಲಾರಿಟಿ ಸಿಕ್ಕಿಲ್ಲ ಅನ್ನುವಂತಹ ಮೋದಿಯವರ ಮಾತು, ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ ಅನ್ನುವಂತಹ ಮಾತು ಒಂದು ಕಡೆ. ಮತ್ತೊಂದು ಕಡೆ ತೆಲಂಗಾಣದಲ್ಲಿ ನೇರ ರೇವಂತ್ ರೆಡ್ಡಿ ಅವರಿಗೆ ಒಂದು ಆಹ್ವಾನವನ್ನ ಕೊಡ್ತಾರೆ. ನೋಡಿ, ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಗುಜರಾತ್ಗೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದೆಯೋ ಅಷ್ಟೇ ಕೊಡುಗೆಗಳನ್ನ ತೆಲಂಗಾಣಕ್ಕೂ ಕೂಡ ಕೊಡ್ತೀವಿ, ನೀವು ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಜೊತೆ ಬನ್ನಿ ಅಂತ ನಗುತ್ತಲೇ ಹೇಳ್ತಾರೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು. ನಗುತ್ತಾ ಅದನ್ನ ಆನಂದಿಸ್ತಾರೆ. ಈ 2 ಹೇಳಿಕೆಗಳು ಅನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರ ಈ ಹೇಳಿಕೆಗೆ ಖಡಕ್ ಆಗಿ ರಿಪ್ಲೈ ಕೊಟ್ಟರು. ರಾಜ್ಯದಲ್ಲಿ CM ಕುರ್ಚಿ ಅಲುಗಾಡ್ತಿದೆ ಅನ್ನುವಂತಹ ಹೇಳಿಕೆಯನ್ನ ನೀಡಿ ಹೋಗಿರುವಂತಹ ಪ್ರಧಾನಿಯವರ ವಿಚಾರವಾಗಿ, ಪ್ರಧಾನಿಯಾಗಿರುವಂತಹ ದೇಶದ ಬಲಿಷ್ಠ ನಾಯಕರಿಗೆ ಇಂತಹ ಹೇಳಿಕೆ ಕೊಡುವ ಸಂದರ್ಭ ಬರಬಾರದಾಗಿತ್ತು. ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅಥವಾ ವಿರೋಧ ಪಕ್ಷದ ನಾಯಕರು ಅನ್ನೋದನ್ನ ಸಾರ್ವಜನಿಕರೇ ಸ್ಪಷ್ಟಪಡಿಸಲಿ ಅಂತ ಹೇಳುವ ಮೂಲಕ ಪ್ರಧಾನಿ ಹುದ್ದೆಯಲ್ಲಿರೋರು ಈ ತರ ಚಿಲ್ಲರೆ ರಾಜಕಾರಣದ ಮಾತುಗಳನ್ನ ಆಡಬಾರದಿತ್ತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ತಮ್ಮ X ಖಾತೆಯಲ್ಲೂ ಕೂಡ ಅದನ್ನ ದಾಖಲಿಸಿದ್ರು. ಆದ್ರೆ ಇವೆಲ್ಲ ಹೇಳಲಿಕ್ಕೆ ಕಾರಣ ಇರುವಂತದ್ದು ನೋಡಿ, ದೊಡ್ಡ ಸಿಗ್ನಲ್. ಪ್ರಧಾನಿ ಮೋದಿ ಅವರ ಹೇಳಿಕೆಗೆ ಟೀಕೆ ಮಾಡುವ ಭರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಪ್ರಧಾನಿಯಾಗಿ ಕೆಟ್ಟ ರಾಜಕಾರಣ ಮಾಡಲಿಲ್ಲ. ಕೇಂದ್ರದಲ್ಲಿ ಅವರ ಸರ್ಕಾರ ಎಲ್ಲ ರಂಗದಲ್ಲೂ ವೈಫಲ್ಯವನ್ನ ಕಾಣ್ತಿದೆ. ಅವರ ತಟ್ಟೆಯ ಮೇಲೆ ಬಿದ್ದಿರುವ ನೊಣವನ್ನ ನೋಡುವುದು ಬಿಟ್ಟು ನಮ್ಮ ತಟ್ಟೆಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತೀಕ್ಷ್ಣವಾಗಿ ಮೋದಿಯವರನ್ನ ಟೀಕಿಸಿದ್ರು. ಈ ಲೇವಡಿಗೆ ಮಾಜಿ ಪ್ರಧಾನಿ JDS ವರಿಷ್ಠ ದೇವೇಗೌಡರು ಹೇಳ್ತಿರುವಂತಹ ಮಾತುಗಳು ಕೊಡ್ತಿರುವಂತಹ ದೊಡ್ಡ ಸಿಗ್ನಲ್. ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಬಿಜೆಪಿ ದೊಡ್ಡದೊಂದು ಷಡ್ಯಂತ್ರ ಅಥವಾ ದೊಡ್ಡದೊಂದು ಆಪರೇಷನ್ ಅನ್ನ ಮಾಡಬಹುದು ಅನ್ನೋ ಸುಳಿವನ್ನ ಕೊಡ್ತಿದೆ. ನೋಡಿ, ಹೇಳ್ತಾರೆ ದೇವೇಗೌಡರು, ಪ್ರಧಾನಿ ನರೇಂದ್ರ ಮೋದಿ ಅವರ
ಮಿತವ್ಯಯ ಕ್ರಮಗಳನ್ನ ಟೀಕಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ದೇವೇಗೌಡರು ಪಶ್ಚಿಮ ಏಷ್ಯಾ ಸಂಕಷ್ಟದಿಂದ ಜಾಗತಿಕ ಆರ್ಥಿಕ ವ್ಯವಸ್ಥೆ ಕುಸಿತದ ಅಂಚಿನಲ್ಲಿರುವ ಈ ಸೂಕ್ಷ್ಮ ಪರಿಸ್ಥಿತಿಯನ್ನ ಪ್ರಧಾನಿ ಮೋದಿ ರಾಜತಾಂತ್ರಿಕವಾಗಿ ನಿಭಾಯಿಸುತ್ತಿರುವ ಸಂದರ್ಭದಲ್ಲಿ ಅವರನ್ನ ಟೀಕಿಸುವ ಮೊದಲು ಸಿದ್ದರಾಮಯ್ಯ ಎರಡೆರಡು ಬಾರಿ ಯೋಚಿಸಬೇಕು. ಈ ಪಶ್ಚಿಮ ಏಷ್ಯಾ ಸಂಕಷ್ಟ, ಆರ್ಥಿಕ ಸಂಕಷ್ಟ ಎಲ್ಲವೂ ಓಕೆ, ಆದ್ರೆ ಮೋದಿಯನ್ನ ಟೀಕಿಸುವ ಸಂದರ್ಭ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡೆರಡು ಸಲ ಯೋಚಿಸಬೇಕು ಅನ್ನುವಂತಹ, ಮತ್ತು ಸಿದ್ದರಾಮಯ್ಯ ಅವರು ಮೋದಿ ಅವರನ್ನ ಲಘುವಾಗಿ ತಗೋಬಾರದು, ಎರಡೆರಡು ಸಲ ಯೋಚಿಸಬೇಕು ಅನ್ನುವಂತಹ ದೇವೇಗೌಡರ ಹೇಳಿಕೆ ಮತ್ತೊಂದು ಸುಳಿವನ್ನ ಕೊಡ್ತಿದೆ, ದೊಡ್ಡ ಸಿಗ್ನಲ್ ಕೊಡ್ತಿದೆ ಅಂತ ಅನ್ಸುತ್ತೆ. ಇದಲ್ಲದೆ ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಇದುವರೆಗೂ ಇದ್ದಂತಹ ಹುಮ್ಮಸ್ಸು ಬೇರೆ ರೀತಿಯಲ್ಲಿ ಕಾಣ್ತಿದೆ. ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣ ಸದ್ಯಕ್ಕಿಲ್ಲ. 2028ರ ಹೊತ್ತಿಗೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳಾಗಬಹುದು ಅನ್ನುವಂತಹ ಮಾತು ಕೂಡ ಎರಡೂ ಕಾಂಗ್ರೆಸ್ ಸರ್ಕಾರಗಳಿಗೆ ದೊಡ್ಡ ಸಿಗ್ನಲ್ ಕೊಡ್ತಿರುವಂತದ್ದು. ಇದಲ್ಲದೆ ತೆಲಂಗಾಣದಲ್ಲೂ ಕೂಡ KTR ಕೆಲ ತಿಂಗಳ ಹಿಂದೆ ಹೇಳಿದ್ದು, ರೇವಂತ್ ರೆಡ್ಡಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರೆ ಅನ್ನೋ ಬಾಂಬ್ ಸಿಡಿಸಿದ್ರು. ಅವರ ಮಾತೃಪಕ್ಷಕ್ಕೆ ಹೋಗ್ತಾರೆ ಅನ್ನೋದನ್ನ ಹೇಳಿದ್ರು. ಎರಡೆರಡು ಸಲ ಜೈಲಿಗೆ ಹೋಗಿ ಬಂದಿರೋರು ಮತ್ತೆ ಬಿಜೆಪಿಯ ಸೋಪ್ ಹಾಕೊಂಡು ಕ್ಲೀನ್ ಆಗುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋ ಬಾಂಬ್ ಹಾಕೋ ಮೂಲಕ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕಾಂಗ್ರೆಸ್ ತೊರೆಯಬಹುದು ಅನ್ನೋದನ್ನ ಹೇಳಿದ್ರು. ಈಗ ಮೋದಿ ಅವರ ಮಾತುಗಳನ್ನ ನೋಡಿದ್ರೆ, ಗುಜರಾತ್ಗೆ ಕೊಟ್ಟಂತಹ ಕೊಡುಗೆಗಳನ್ನ ತೆಲಂಗಾಣಕ್ಕೂ ಕೊಡ್ತೀವಿ, ನೀವು ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಜೊತೆ ಬನ್ನಿ ಅನ್ನುವಂತಹ ವೇದಿಕೆ ಮೇಲಿನ ಬಹಿರಂಗ ಆಹ್ವಾನ, ನಗು ಮತ್ತು ರೇವಂತ್ ರೆಡ್ಡಿ ಅದಕ್ಕೆ ಪ್ರತಿಕ್ರಿಯಿಸದೆ ಇರುವಂತಹ ರೀತಿ ಎಲ್ಲವೂ ಕೂಡ ಬೇರೆ ಲೆಕ್ಕವನ್ನೇ ಕೊಡ್ತಿದೆ. ಇದಕ್ಕಿಂತಲೂ ಮುಖ್ಯ ಅಂದ್ರೆ, ಒಂದು ಮೈನರ್ ಹುಡುಗಿಗೆ ದೌರ್ಜನ್ಯ ಎಸಗಿದಂತಹ ಕೇಂದ್ರ ಸಚಿವ ಬಂಡಿ ಸಂಜಯ್ ಅವರ ಮಗ ಬಂಡಿ ಭಗೀರಥ್, ಆತನನ್ನ ಅರೆಸ್ಟ್ ಮಾಡಿ ಒಳಗೆ ಒದ್ದು ಒಳಗಾಕೋದನ್ನ ಬಿಟ್ಟು ರೇವಂತ್ ರೆಡ್ಡಿ ಅವರು ಅದೇ ವೇದಿಕೆ ಮೇಲೆ ನನ್ನ ಮಿತ್ರ ಬಂಡಿ ಸಂಜಯ್ ಅಂತ ಹೇಳುವಂತಹ ಮಾತುಗಳು, ತುಪ್ಪ ಸವರುವ ಅಥವಾ ಜೇನು ಬಳಿಯುವಂತಹ ಮಾತುಗಳು, ಎಲ್ಲೋ ಒಂದು ಕಡೆ ಹೇಮಂತ್ ಬಿಸ್ವಾ ರೀತಿಯಲ್ಲಿ ಬೇರೆ ಪ್ರಯತ್ನಗಳನ್ನ ಮಾಡ್ತಿರಬಹುದಾ ರೇವಂತ್ ರೆಡ್ಡಿ. ಇದಕ್ಕೆ ಪೂರಕವಾಗಿ ರಾಜ್ಯದ ಪ್ರಭಾವಿ ನಾಯಕರು ಕಾಂಗ್ರೆಸ್ ತೊರೆಯಬಹುದು ಅನ್ನೋದನ್ನ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಒಬ್ರು ಸಿಎಂ ಆದ್ರೆ ಮತ್ತೊಬ್ರು DCM ಆಗ್ತಾರೆ, ಸಿಎಂ ಕುರ್ಚಿಯ ಕದನ ಕ್ಲೈಮ್ಯಾಕ್ಸ್ಗೆ ಬಂದ್ಮೇಲೆ ಗೊತ್ತಾಗುತ್ತೆ, ಯಾರಿಗೆ ಯಾವ ಅವಕಾಶ ಸಿಗೋದಿಲ್ವೋ ಅವರು ಹೊರಗೆ ಬರ್ತಾರೆ ಅಂತ. ವಿಶೇಷ ಅಂದ್ರೆ ಮೋದಿ ಅವರು ಕೂಡ ಮೊನ್ನೆಯ ಭಾಷಣದಲ್ಲಿ ಅದನ್ನೇ ಹೇಳಿದ್ರು, ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಕ್ಲಾರಿಟಿ ಇಲ್ಲ ಅನ್ನುವಂತಹ ಮಾತು. ಇವೆಲ್ಲವೂ ಕೂಡ ಎರಡೂ ರಾಜ್ಯಗಳಲ್ಲಿ ಮತ್ತು ಕೇರಳದಲ್ಲೂ ಕೂಡ ಬಿಜೆಪಿ ತನ್ನ ಬೇರೆಯದ್ದೇ ಗೇಮ್ ಆಡ್ತಿದೆ ಅನ್ನುವ ಸೂಕ್ಷ್ಮ ಸುಳಿವುಗಳನ್ನ ನೀಡ್ತಿದೆ. ಆದ್ರೆ ಒಂದು ಅಹಿಂದ ನಾಯಕತ್ವದ ಸರ್ಕಾರ, ಅಪ್ಪಟ ಮಾಸ್ ಅಭಿಮಾನಿಗಳ ಸರ್ಕಾರ ಕರ್ನಾಟಕದಲ್ಲಿರುವಂಥದ್ದು. ಮಾಸ್ ಯಾಕೆ ಅಂದ್ರೆ, ಇವೇನೇ ಮಾಡಿ ಏನೇ ಬಿಡಿ, ಇಂಥ ಕಾರ್ಯಕ್ರಮ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆತ ನಮ್ಮವನು ಮೀನ್ಸ್ ಯಾವುದೋ ಒಂದು ಸಮಾಜಕ್ಕೆ ಸೇರಿದವನಲ್ಲ, ದಮನಿಷ ಶೋಷಿತ ಹಿಂದುಳಿದವರ ಪರವಾಗಿ ಧ್ವನಿ ಎತ್ತುವವನು ಅಂತ ಬೆಂಬಲಿಸುವ ಒಂದು ಮತವರ್ಗ ಏನಿದೆ, ಅದು ಇಂತಹ ಪ್ರಯತ್ನಗಳೇನಾದ್ರೂ ಆದ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಯಾರಾದ್ರೂ ಶೇಕ್ ಮಾಡಿದ್ರೆ, ಅದಕ್ಕೆ ದೆಹಲಿಯ ದೊಡ್ಡ ದೊಡ್ಡ ಕೈಗಳು ಕೈ ಜೋಡಿಸಿದ್ರೆ, ಆ ಮತವರ್ಗ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸುತ್ತೆ ವಿನಃ ಗಿಫ್ಟ್ ಕೊಡೋದಿಲ್ಲ ಅಂತ ಅನಿಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.